ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಈಗ ಡಿಕೆ ಬ್ರದರ್ಸ್ಗೆ ನೋಟಿಸ್ ಸರ್ವ್ ಆಗಿದೆ. ದೆಹಲಿಯ ಎಕನಾಮಿಕ್ ವಿಂಗ್ ಪೊಲೀಸರಿಂದ ಒಂದು ನೋಟಿಸ್ ಜಾರಿ ಮಾಡಲಾಗಿರೋದು. ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಗೆ ದೇಣಿಗೆ ರೂಪದಲ್ಲಿ ಹಣವನ್ನ ಸಂದಾಯ ಮಾಡಲಾಗಿತ್ತು. ಡಿಕೆ ಬ್ರದರ್ಸ್ ಈ ಹಣವನ್ನ ಕೊಟ್ಟಿದ್ದು. ದೇಣಿಗೆ ಹಣದ ಮೂಲದ ಬಗ್ಗೆ ಸ್ಪಷ್ಟನೆ ಕೇಳಿ ಈಗ ನೋಟಿಸ್ ನೀಡಲಾಗಿದೆ. ಡಿಸೆಂಬರ್ 19ರ ಒಳಗಾಗಿ ದಾಖಲೆ ಸಮೇತ ಹಾಜರಾಗುವಂತೆ ಈಗ ಸೂಚನೆ ಕೊಟ್ಟಿದ್ದಾರೆ ದೆಹಲಿಯ ಪೊಲೀಸರು. ದೆಹಲಿಯ EOW ಅಂತ ಕರೀತಾರೆ, ಎಕನಾಮಿಕ್ ಅಫೆನ್ಸ್ ವಿಂಗ್ ಪೊಲೀಸರು ಈಗ ಸದ್ಯಕ್ಕೆ ನೋಟಿಸ್ ಅನ್ನ ಕೊಟ್ಟಿರೋದು. DCM DK ಶಿವಕುಮಾರ್ ಜೊತೆಗೆ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿ ದೇಣಿಗೆಯ ಮೂಲದ ಕುರಿತಾಗಿ ಪ್ರಶ್ನೆಯನ್ನ ಮಾಡಿ ದಾಖಲಾತಿಗಳ ಸಮೇತ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಸೊ ಹೀಗಾಗಿ ಡಿಸೆಂಬರ್ 19ರ ಒಳಗಾಗಿ ಅವರು ಕೊಟ್ಟಿದ್ದಂಥ 50 ಲಕ್ಷ ರೂಪಾಯಿ ಇದರ ಕುರಿತಾಗಿ ಅವರು ಸ್ಪಷ್ಟನೆ ಕೊಡಬೇಕು. ಆ್ಯಂಡ್ ಇದರ ನಿಮಿತ್ತ ಇಡಿ ಕೂಡ ತನಿಖೆಯನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಯ ಎಕನಾಮಿಕ್ ಅಫೆನ್ಸ್ ವಿಂಗ್ ಪೊಲೀಸರು ಈ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನಿತ್ತು, ಗಾಂಧಿ ಕುಟುಂಬಕ್ಕೆ ಉರುಳಾಗಿ ಸುತ್ತಕೊಂಡಿದ್ದಂಥ ಒಂದು ಕೇಸ್ ಇದು. ಇದರ ತನಿಖೆಯನ್ನು ಇಡಿ ನಡೆಸ್ತಾ ಇತ್ತು. ಕೂಲಂಕುಷವಾಗಿ ಇದರ ಬುಡ ಸಮೇತ ಎಲ್ಲವನ್ನು ಕೂಡ ಹೆಕ್ಕಿ ತೆಗಿಬೇಕು ಅಂತ ಹೇಳಿ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ DK ಶಿವಕುಮಾರ್ ಜೊತೆಗೆ DK ಸುರೇಶ್ ಅವರ ಲಿಂಕ್ ಕಂಡು ಬಂದಿದೆ. ಅವರು ಕೊಟ್ಟಂತಹ ದೇಣಿಗೆಯ ಮೂಲವನ್ನ ಪ್ರಶ್ನೆ ಮಾಡಿ ಈಗ ನೋಟಿಸ್ ಸರ್ವ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.